ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್ ನಡುವೆ ಜಿದ್ದಿ ಮೆಗಾ ಫೈಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದೀಗ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಅವರ 9ನೇ ಸುತ್ತಿನ ಮತ ಎಣಿಕೆಯಲ್ಲಿ ಅತಿ ಹೆಚ್ಚು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈಗ ಶ್ರೇಯಸ್ ಪಟೇಲ್ ಹಿನ್ನಡೆಯನ್ನ ಪಡೆದುಕೊಳ್ತಾ ಇದ್ದಾರೆ ವೀಕ್ಷಕರ. ಈ ಬಾರಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಬರ್ತಾರೆ ಎಂಬುದು, ಅಧಿಕಾರಕ್ಕೆ ಸ್ವೀಕರಿಸ್ತಾರೆ ಎಂಬುದು ಇದೀಗ ಕಾದ್ ನೋಡ್ಬೇಕು ವೀಕ್ಷಕರೇ. ಯಾಕೆಂದ್ರೆ ಇದೀಗ ಮುನ್ನುಡಿಯನ್ನ ಬರಿತಾ ಇರೋದಂತೂ ಪ್ರಜ್ವಲ್ ರೇವಣ್ಣ. ಸೊ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆಂಡರು ಕೇಸ್, ಎಲ್ಲೋ ಒಂದ್ ಕಡೆ ಮೋಸ, ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲನ್ನ ಕಾಣುತ್ತೆ ಅಂತ ಭಯ ಕೂಡ ಇತ್ತು. ಆದ್ರೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆಂಡ್ರೈವ್ ಕೇಸ್ ಚುನಾವಣೆ ಮುಗಿದ ನಂತರ ಈ ಒಂದು ಪೆಂಡ್ರೈವ್ ಕೇಸ್ ಬಿಡುಗಡೆ ಆಗಿದ್ದು, ಸೊ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಚುನಾವಣೆ ಇಂದಿನ ದಿನ ಬಿಡುಗಡೆ ಆಗಿದ್ರೆ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಸೋಲ್ತಾರೆ ಎಂಬುದು ಖಚಿತ ಆಗಿತ್ತು. ಸೊ ಇದೀಗ ಶ್ರೇಯಸ್ ಪಟೇಲ್ ಅವರು ಕೂಡ 9ನೇ ಸುತ್ತಿನಲ್ಲಿ ಮತ ಎಣಿಕೆಯಲ್ಲೂ ಕೂಡ ಹಿನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ 3000 ಅಂತರದಲ್ಲಿ ಇದೀಗ ಮುನ್ನುಡಿಯನ್ನ ಬರಿತಾ ಇದ್ದಾರೆ ಸ್ನೇಹಿತರೆ. ಇದೀಗ ಬಿಗ್ ಮೆಗಾ ಫೈಟ್ ಅಂತ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಹಾಗೂ ಇದೀಗ ಶ್ರೇಯಸ್ ಪಟೇಲ್. ಸೊ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮೈತ್ರಿ ಸರ್ಕಾರದಲ್ಲಿ ಇದೀಗ ಅಧಿಕಾರಕ್ಕೆ ಬರೋದು ಯಾವುದು ಎಂಬುದನ್ನ ಕಾದು ನೋಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಅತಿ ಹೆಚ್ಚು ಮತಗಳಿಂದ ಮುನ್ನುಡಿಯನ್ನ ಬರಿತಾ ಇರೋದು. ಎಲ್ಲೋ ಒಂದ್ ಕಡೆ ಜನರ ಒಂದು ನಿರೀಕ್ಷೆ ಕೈತಪ್ಪಿತ್ತು ಅಂತ ಅನ್ಕೊಂಡಿರುವಷ್ಟರಲ್ಲಿ ಇದೀಗ ಮುನ್ನುಡಿಯನ್ನ ಬರಿತಿರೋದಕ್ಕೂ ಒಂದು ಕುಟುಂಬ ಹಾಗೆ ಒಂದು ಮೈತ್ರಿ ಸರ್ಕಾರದ ಒಂದು ಎಲ್ಲೋ ಒಂದ್ ಕಡೆ ಖುಷಿಗೆ ಕಾರಣವಾಗ್ತಾ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಒಂದು ಎಲ್ಲಾ ಸಪೋರ್ಟ್ಗಳು ಕೂಡ ಎಲ್ಲ ಮೈತ್ರಿ ಸರ್ಕಾರಕ್ಕೆ ಸೇರಿದೆ. ಸೊ ಈ ಒಂದು ಮತದಾರರು ಎಲ್ಲೋ ಒಂದ್ ಕಡೆ ಮತ್ತೆ ಕೈ ಹಿಡಿದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಮತ್ತೊಮ್ಮೆ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಅವರು ಒಂದು ಅಂತರದಲ್ಲಿ ಸೋತಿದ್ರು. ಸೊ ಇದೀಗ ಲೋಕಸಭಕ್ಕೆ ಅಖಾಡಕ್ಕಿಳಿದ್ರು. ಸೊ ಇಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ 9ನೇ ಸುತ್ತಾದ್ರೂ ಕೂಡ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಹಿನ್ನಡೆಯನ್ನ ಪಡೆದುಕೊಳ್ತಾ ಇದ್ದಾರೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಕೊನೆಗೂ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಎಂಬ ಭರವಸೆ ಕೂಡ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.